ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬರ್ತಾ ಇರ್ತಕ್ಕಂಥದ್ದು. ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಔತಣಕೂಟದ ಒಂದು ನೆಪದಲ್ಲಿ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಈ ಒಂದು ಮೀಟಿಂಗ್ ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮನೆ ಬಳಿ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇದು ನಾನು ದೃಶ್ಯಗಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ನಿವಾಸ ಕೂಡ ಆಗಿರ್ತಕ್ಕಂಥ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಇರುವಂಥ ನಿವಾಸ. ಈ ಒಂದು ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನ ಬೆಂಗಳೂರಿನಿಂದ ತುಮಕೂರಿನ ವಿ ಹೆಲಿಪ್ಯಾಡ್ಗೆ 2:30ಕ್ಕೆ ಆಗಮಿಸ್ತಾರೆ. ಈ ಒಂದು ವೇಳೆಯಲ್ಲಿ ಹೆಲಿಪ್ಯಾಡ್ನಿಂದ ನೇರವಾಗಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಒಂದು ನಿವಾಸಕ್ಕೆ ಕೂಡ ಬರುವಂಥದ್ದು. ಇಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರ್ತಕ್ಕಂಥ. ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಚಿವ ಭರ್ತಿ ಸುರೇಶ್ ಕೂಡ ಅವರೆಲ್ಲರೂ ಕೂಡ ಸೇರಿದಂತೆ ಹಲವರು ಕೂಡ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿಯೇ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟಕ್ಕೆ ಕೂಡ ಬರಲೇ ಇರುವಂಥದ್ದು. ಇಲ್ಲಿ ದೃಶ್ಯ ಗಮನಿಸ್ಬೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬರುವ ಒಂದು ಹಿನ್ನೆಲೆಯಲ್ಲಿ ಈಗ ಕೆ.ಎನ್. ರಾಜಣ್ಣ ಅವರ ಮನೆಯ ಮುಂದೆ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇವತ್ತೇನು ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟದ ಒಂದು ನೆಪದಲ್ಲಿ ಏನೊಂದು ಮೀಟಿಂಗ್ ನಡೀತಾ ಇದೆ, ಇದು ಒಂದು ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂದರೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಸಚಿವ ಸ್ಥಾನದಿಂದ ಇಳಿದಂಥ ಒಂದು ಸಂದರ್ಭದಿಂದಲೂ ಕೂಡ ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅವರ ಮನೆಗೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆ.ಎನ್. ರಾಜಣ್ಣ ಅವರ ನಿವಾಸಕ್ಕೆ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಕೆ.ಎನ್. ರಾಜಣ್ಣ ಅವರ ಜೊತೆ ಔತಣಕೂಟವನ್ನು ಮಾಡಿಕೊಂಡು ಜೊತೆ ಮೀಟಿಂಗನ್ನು ಮಾಡಿಕೊಂಡು ಆ ಮೀಟಿಂಗ್ನಲ್ಲೂ ಕೂಡ ಅಂದರೆ ಕೆ.ಎನ್. ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಭರವಸೆಯನ್ನು ಕೊಡುವಂಥ ಪ್ಲ್ಯಾನ್ ಕೂಡ ಇರುವಂಥದ್ದು. ಅದರ ಜೊತೆಗೆ ಅವರನ್ನು ಕೂಡ ಅಂದರೆ ಡೆಲ್ಲಿಗೆ ಇದೇ ನವೆಂಬರ್ 15ನೇ ತಾರೀಕು ದೆಹಲಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ತೆರಳುತ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಜೊತೆಯಲ್ಲೇ ಕೆ.ಎನ್. ರಾಜಣ್ಣ ಅವ್ರನ್ನ ಕರೆದುಕೊಂಡು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಅವರನ್ನು ಅಂದ್ರೇನು ಕೆ.ಎನ್. ರಾಜಣ್ಣ ಅವರ ಒಂದು ಮಾತನಾಡಿದಂತಹ ಒಂದು ಇನ್ಸಿಡೆಂಟ್ನಿಂದ ಆಗಿದಂಥ ಕೆಲವೊಂದು ಸಂದರ್ಭಗಳಿದ್ದು ಅವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಕೆ.ಎನ್. ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಕೂಡ ಕಳೆದ ಒಂದು 15-20 ದಿನದಲ್ಲೂ ಕೂಡ ದೆಹಲಿಯಲ್ಲೇ ಬಿಟ್ಟು ಹೈಕಮಾಂಡ್ ನಾಯಕರನ್ನ ವರಿಷ್ಠರನ್ನ ಭೇಟಿ ಮಾಡಿ ಈಗಾಗಲೇ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಕೆ.ಎನ್. ರಾಜಣ್ಣ ಅವರ ಮನೆಗೆ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬರ್ತಾ ಇರ್ತಕ್ಕಂಥದ್ದು. ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಔತಣಕೂಟದ ಒಂದು ನೆಪದಲ್ಲಿ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಈ ಒಂದು ಮೀಟಿಂಗ್ ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರ ಮನೆ ಬಳಿ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇದು ನಾನು ದೃಶ್ಯಗಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ನಿವಾಸ ಕೂಡ ಆಗಿರ್ತಕ್ಕಂಥ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಇರುವಂಥ ನಿವಾಸ. ಈ ಒಂದು ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನ ಬೆಂಗಳೂರಿನಿಂದ ತುಮಕೂರಿನ ವಿ ಹೆಲಿಪ್ಯಾಡ್ಗೆ 2:30ಕ್ಕೆ ಆಗಮಿಸ್ತಾರೆ. ಈ ಒಂದು ವೇಳೆಯಲ್ಲಿ ಹೆಲಿಪ್ಯಾಡ್ನಿಂದ ನೇರವಾಗಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಒಂದು ನಿವಾಸಕ್ಕೆ ಕೂಡ ಬರುವಂಥದ್ದು. ಇಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರ್ತಕ್ಕಂಥ. ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಚಿವ ಭರ್ತಿ ಸುರೇಶ್ ಕೂಡ ಅವರೆಲ್ಲರೂ ಕೂಡ ಸೇರಿದಂತೆ ಹಲವರು ಕೂಡ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿಯೇ ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟಕ್ಕೆ ಕೂಡ ಬರಲೇ ಇರುವಂಥದ್ದು. ಇಲ್ಲಿ ದೃಶ್ಯ ಗಮನಿಸ್ಬೋದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬರುವ ಒಂದು ಹಿನ್ನೆಲೆಯಲ್ಲಿ ಈಗ ಕೆ.ಎನ್. ರಾಜಣ್ಣ ಅವರ ಮನೆಯ ಮುಂದೆ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇವತ್ತೇನು ಕೆ.ಎನ್. ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟದ ಒಂದು ನೆಪದಲ್ಲಿ ಏನೊಂದು ಮೀಟಿಂಗ್ ನಡೀತಾ ಇದೆ, ಇದು ಒಂದು ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂದರೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಸಚಿವ ಸ್ಥಾನದಿಂದ ಇಳಿದಂಥ ಒಂದು ಸಂದರ್ಭದಿಂದಲೂ ಕೂಡ ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅವರ ಮನೆಗೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆ.ಎನ್. ರಾಜಣ್ಣ ಅವರ ನಿವಾಸಕ್ಕೆ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಕೆ.ಎನ್. ರಾಜಣ್ಣ ಅವರ ಜೊತೆ ಔತಣಕೂಟವನ್ನು ಮಾಡಿಕೊಂಡು ಜೊತೆ ಮೀಟಿಂಗನ್ನು ಮಾಡಿಕೊಂಡು ಆ ಮೀಟಿಂಗ್ನಲ್ಲೂ ಕೂಡ ಅಂದರೆ ಕೆ.ಎನ್. ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಭರವಸೆಯನ್ನು ಕೊಡುವಂಥ ಪ್ಲ್ಯಾನ್ ಕೂಡ ಇರುವಂಥದ್ದು. ಅದರ ಜೊತೆಗೆ ಅವರನ್ನು ಕೂಡ ಅಂದರೆ ಡೆಲ್ಲಿಗೆ ಇದೇ ನವೆಂಬರ್ 15ನೇ ತಾರೀಕು ದೆಹಲಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ತೆರಳುತ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಜೊತೆಯಲ್ಲೇ ಕೆ.ಎನ್. ರಾಜಣ್ಣ ಅವ್ರನ್ನ ಕರೆದುಕೊಂಡು
ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಅವರನ್ನ ಅಂದ್ರೇನು ಕೆ ಎನ್ ರಾಜಣ್ಣವರ ಒಂದು ಮಾತನಾಡಿದಂತಹ ಏನೊಂದು ಇನ್ಸಿಡೆಂಟ್ನಿಂದ ಆಗಿದಂಥ ಕೆಲವೊಂದು ಸಂದರ್ಭಗಳಿದ್ದು ಅವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ CM ಸಿದ್ದರಾಮಯ್ಯ ಮಾಡ್ತಾರೆ. ಆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಕೆ ಎನ್ ರಾಜಣ್ಣವರ ಪುತ್ರ MLC ರಾಜೇಂದ್ರ ಕೂಡ ಕಳೆದ ಒಂದು 15-20 ದಿನದಲ್ಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನ ವರಿಷ್ಠರನ್ನ ಭೇಟಿ ಮಾಡಿ ಈಗಾಗಲೇ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ CM ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣವರ ಮನೆಗೆ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು. ಇವತ್ತು CM ಸಿದ್ದರಾಮಯ್ಯ ಅವರು ತುಮಕೂರಿಗೆ ಬರ್ತಾ ಇರ್ತಕ್ಕಂಥದ್ದು. ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಈ ಒಂದು ಔತಣಕೂಟದ ಒಂದು ನೆಪದಲ್ಲಿ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಈ ಒಂದು ಮೀಟಿಂಗ್ ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ. ನಾನಿವಾಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರ ಮನೆ ಬಳಿ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇದು ನಾನು ದೃಶ್ಯಗಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ನಿವಾಸ ಕೂಡ ಆಗಿರ್ತಕ್ಕಂಥ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಇರುವಂಥ ನಿವಾಸ. ಈ ಒಂದು ನಿವಾಸಕ್ಕೆ CM ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನ ಏನೋ ಬೆಂಗಳೂರಿನಿಂದ ತುಮಕೂರಿನ ವಿವಿ ಹೆಲಿಪ್ಯಾಡ್ಗೆ 2:30ಕ್ಕೆ ಆಗಮಿಸ್ತಾರೆ. ಈ ಒಂದು ವೇಳೆಯಲ್ಲಿ ಹೆಲಿಪ್ಯಾಡ್ನಿಂದ ನೇರವಾಗಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರ ಒಂದು ನಿವಾಸಕ್ಕೆ ಕೂಡ ಬರುವಂಥದ್ದು. ಇಲ್ಲಿ ಒಂದು CM ಸಿದ್ದರಾಮಯ್ಯ ಅವರಿಗೆ ಒಂದು ಔತಣಕೂಟವನ್ನು ಕೂಡ ಏರ್ಪಡಿಸಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರ್ತಕ್ಕಂಥ. ಜೊತೆಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಚಿವ ಭರ್ತಿ ಸುರೇಶ್ ಕೂಡ ಅವರೆಲ್ಲರೂ ಕೂಡ ಸೇರಿದಂತೆ ಹಲವರು ಕೂಡ ಈ ಒಂದು CM ಸಿದ್ದರಾಮಯ್ಯ ಅವರ ಜೊತೆಯಲ್ಲಿಯೇ ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟಕ್ಕೆ ಕೂಡ ಬರಲೇ ಇರುವಂಥದ್ದು. ಇಲ್ಲಿ ದೃಶ್ಯ ಗಮನಿಸ್ಬೋದು. ಈಗಾಗಲೇ CM ಸಿದ್ದರಾಮಯ್ಯ ಅವರು ಬರುವ ಒಂದು ಹಿನ್ನೆಲೆಯಲ್ಲಿ ಈಗ ಕೆ ಎನ್ ರಾಜಣ್ಣ ಅವರ ಮನೆಯ ಮುಂದೆ ಈಗಾಗಲೇ ಪೊಲೀಸರು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಇವತ್ತೇನು ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟದ ಒಂದು ನೆಪದಲ್ಲಿ ಏನೊಂದು ಮೀಟಿಂಗ್ ನಡೀತಾ ಇದೆ, ಇದು ಒಂದು ಹೈ ವೋಲ್ಟೇಜನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅಂದರೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಸಚಿವ ಸ್ಥಾನದಿಂದ ಇಳಿದಂಥ ಒಂದು ಸಂದರ್ಭದಿಂದಲೂ ಕೂಡ ಇದುವರೆಗೂ ಕೂಡ CM ಸಿದ್ದರಾಮಯ್ಯ ಅವರು ಅವರ ಮನೆಗೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿರಲಿಲ್ಲ. ಇದೇ ಮೊದಲ ಬಾರಿಗೆ CM ಸಿದ್ದರಾಮಯ್ಯ ಅವರು ಕೆ ಎನ್ ರಾಜಣ್ಣ ಅವರ ನಿವಾಸಕ್ಕೆ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಕೆ ಎನ್ ರಾಜಣ್ಣ ಅವರ ಜೊತೆ ಔತಣಕೂಟವನ್ನು ಮಾಡಿಕೊಂಡು ಜೊತೆ ಮೀಟಿಂಗನ್ನು ಮಾಡಿಕೊಂಡು ಆ ಮೀಟಿಂಗ್ನಲ್ಲೂ ಕೂಡ ಅಂದರೆ ಕೆ ಎನ್ ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಭರವಸೆಯನ್ನು ಕೊಡುವಂಥ ಪ್ಲ್ಯಾನ್ ಕೂಡ ಇರುವಂಥದ್ದು. ಅದರ ಜೊತೆಗೆ ಅವರನ್ನು ಕೂಡ ಅಂದರೆ ಡೆಲ್ಲಿಗೆ ಇದೇ ನವೆಂಬರ್ 15ನೇ ತಾರೀಕು ದೆಹಲಿಗೆ ಕೂಡ CM ಸಿದ್ದರಾಮಯ್ಯ ಕೂಡ ತೆರಳುತ್ತಾ ಇರ್ತಕ್ಕಂಥದ್ದು. ಜೊತೆಗೆ ತಮ್ಮ ಜೊತೆಯಲ್ಲೇ ಕೆ ಎನ್ ರಾಜಣ್ಣ ಅವ್ರನ್ನ ಕರೆದುಕೊಂಡು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಅವರನ್ನ ಅಂದ್ರೇನು ಕೆ ಎನ್ ರಾಜಣ್ಣ ಅವರ ಒಂದು ಮಾತನಾಡಿದಂತಹ ಏನೊಂದು ಇನ್ಸಿಡೆಂಟ್ನಿಂದ ಆಗಿದಂಥ ಕೆಲವೊಂದು ಸಂದರ್ಭಗಳಿದ್ದು ಅವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ CM ಸಿದ್ದರಾಮಯ್ಯ ಮಾಡ್ತಾರೆ. ಆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಕೆ ಎನ್ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಕೂಡ ಕಳೆದ ಒಂದು 15-20 ದಿನದಲ್ಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನ ವರಿಷ್ಠರನ್ನ ಭೇಟಿ ಮಾಡಿ ಈಗಾಗಲೇ ಮನವರಿಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ CM ಸಿದ್ದರಾಮಯ್ಯ ಕೆ ಎನ್ ರಾಜಣ್ಣ ಅವರ ಮನೆಗೆ ಮೀಟಿಂಗನ್ನು ಕೂಡ ಇಟ್ಕೊಂಡಿರುವಂಥದ್ದು. ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು.